ಸಮರ್ಥ ಉತ್ತರಾಧಿಕಾರಿಯನ್ನ ಕೊಟ್ಟು ಹೋಗಿದ್ದಾರೆ ಅಲ್ಲ ಅನ್ನುವಂಥ ಒಂದು ಸಂತೋಷ. ಹಾಗಾಗಿ ಇವತ್ತು ನಾವೆಲ್ಲ ಒಂದು ಈ ಪರಮ ಪೂಜ್ಯರ ಜೀವನದ ಒಂದು ನೆನಪುಗಳನ್ನು ಮಾಡಿಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸುವಂಥ ಸಂದರ್ಭ. ಅನೇಕ ಜನ ಪೂಜ್ಯರು ಇನ್ನು ನಮ್ಮ ಮುಂದೆ ಅವರು ಆಶೀರ್ವಚನವನ್ನು ಕೊಡೋರಿದ್ದಾರೆ. ಅವರ ಮಾತುಗಳನ್ನು ನಾವು ಕೇಳಬೇಕಾಗಿದೆ. ಬಂಧುಗಳೇ, ಪರಮ ಪೂಜ್ಯರು ನಂಜುಂಡ ಮಹಾಸ್ವಾಮಿಗಳ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಆದರೆ ನಾನು ಕೂಡ ಕಳೆದ ಒಂದು 10-15 ವರ್ಷಗಳಿಂದ ನಾನು ಕೂಡ ಅವ್ರ ಸಂಪರ್ಕದಲ್ಲಿ ಬಂದಿದ್ದೇನೆ. ಹಲವಾರು ಬಾರಿ ಅವರು ನನ್ನ ಜೊತೆಗೆ ಬಹಳಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಪರಮ ಪೂಜ್ಯರು ಬಗ್ಗೆ ನಾನು ಮೊನ್ನೆ ಅವರ ಅಗಲಿದಂಥ ಸಂದರ್ಭದಲ್ಲಿ ಬಂದಾಗ ಕೆಲವೊಬ್ಬ ಭಕ್ತರು ಬಂದು ಹೇಳ್ತಾ ಇದ್ದಾರೆ, ಕರೋನಾ ಮಹಾಮಾರಿ ಬಂದಂತ ಸಂದರ್ಭ ಬೆನ್ನು ತಟ್ಟಿ ಸದಾ ಈ ಮಠ ನಿಮ್ಮ ಜೊತೆಗಿರ್ತದೆ ಬನ್ನಿ ಅಂತೇಳಿ ಪ್ರಸಾದ ದಾಸೋಹವನ್ನ ನಿರಂತರವಾಗಿ ಮಾಡಿದಂಥವ್ರು. ಅಷ್ಟೇ ಅಲ್ಲ, ಸ್ವಾಮೀಜಿಗಳಿಗೆ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಹೆದರಿಕೆಯೊಂದಿಗೆ ಅನೇಕ ಜನ ಆಳ್ತಾ ಇದ್ರು ಅಂತ. ಆಗ ಸ್ವಾಮೀಜಿ ಅವರು ಹೇಳಿದ್ರಂತೆ, ನೋಡಿ ಇದು ಕಾಕತಾಳೀಯ ಅಂತ ಅನ್ಬೋದು, ಬಸವ ಬ್ರಹ್ಮತ್ರು ನಾವ್ಯಾರು ನಂಬಲಿಕ್ಕಿಲ್ಲ. ಆದ್ರೂ ಅವ್ರು ಹೇಳಿದ್ರು, ಯಾರು ನಾವು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಾನು ಇನ್ನೂ 2024 ನಿಮ್ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನ ಅವತ್ತು ಅವರು ನೋಡಿ. ಅಂದ್ರೆ ಅವರ ಅಂತ ಜ್ಞಾನವನ್ನ ಪಡೆದಿದ್ರು ಅಂತ. ದೇವರ ಜೊತೆಗೆ ಅವರು ನೇರವಾಗಿ ಸಮ್ಮಿಳಿತರಾಗಿದ್ರು. ಅದರ ಜೊತೆಗೆ ಅವತ್ತಿನ ದಿವಸ ಅವ್ರು ಎಂದು ನಮ್ಮನ್ನ ಅಗಲ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಅವತ್ತೇ ಬೆಳಿಗ್ಗೆಯಿಂದ ಇಡೀ ಮಠದಲ್ಲಿ ಎಲ್ಲರಿಗೂ ಕರೆದು ಪೂಜಾ ಪಾಠ ಪುನಸ್ಕಾರಗಳು. ಸ್ವತಃ ಅವರು 3 ಗಂಟೆಗಳ ಕಾಲ ಹೊತ್ತು ತಮ್ಮ ಲಿಂಗ ಪೂಜೆಯನ್ನ ಮಾಡಿಕೊಂಡು ಅದರಲ್ಲಿ ಧ್ಯಾನವಾದಂಥವ್ರು. ನಮ್ಮ ಶಿವರಾಜ್ ಪಾಟೀಲ್ರೆ, ನನಗೆ ಮತ್ತೆ ಬೇರೆ ಇದೆ, ಇನ್ನೇನಿದ್ರು ನೀವು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಜ್ಞಾನ ಅವ್ರಿಗೆ ದೇವರು ಕೊಟ್ಟಿದ್ರು. ಹಂಗಾಗಿ ಅಂತ ಮಹಾತ್ಮರು ಇಲ್ಲಿ ಇರೋದ್ರಿಂದ ಇವತ್ತು ನಾವು ಇನ್ನೂ ಕೂಡ ಇಲ್ಲಿ ನ್ಯಾಯ, ನಿಷ್ಠೆ, ಶಾಂತಿ, ನೆಮ್ಮದಿ, ಗಾಳಿ, ಬೆಳಕು, ಮಳೆ ಚೆನ್ನಾಗಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಮಹಾತ್ಮರ ಪುಣ್ಯ ಸ್ಮರಣೆ ಮತ್ತು ಮಹಾತ್ಮರ ಪಾದ ಸ್ಪರ್ಶದಿಂದ ನಾವೆಲ್ಲರೂ ಕೂಡ ಪುಣ್ಯ ಪಾವನರಾಗಲಿಕ್ಕೆ ಸಾಧ್ಯ ಇದೆ. ಅಂತ ಸ್ವಾಮೀಜಿಗಳ ಬಗ್ಗೆ ಬಹಳಷ್ಟು ಮಾತುಗಳನ್ನು ಇನ್ನು ಹೇಳಲಿಕ್ಕೆ ಇದ್ರೂ ಕೂಡ ವೇದಿಕೆ ಮೇಲೆ ಸಾಕಷ್ಟು ಜನರು ಹೇಳೋರಿದ್ದಾರೆ. ಅದ್ರ ಜೊತೆಗೆ ಅವರು ನೋಡಿ, ಅವರು ತಮ್ಮ ಇದನ್ನ ಮುಂದಿನ ರಥ ಯಾರು ಹೇಳ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಅವರು ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಈ ರಥವನ್ನು ಎಳಿಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಹೋದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಒಂದಿಲ್ಲೊಂದು ವಿವಾದಗಳು ಅವ್ರು ಇದ್ದಾಗಲೂ ಕೂಡ ಬಹಳಷ್ಟು ಬೆನ್ನು ಬಿಟ್ಟಿರಲಿಲ್ಲ ಗುರುಗಳೇ. ಅದಕ್ಕೆ ಈ ವಿವಾದಗಳು ಮತ್ತೆ ನಮ್ಮ ಮಠಕ್ಕೆ ತಗಲಬಾರದು, ಮಠದ ಬೆಳವಣಿಗೆಗೆ ಮತ್ತು ಭಕ್ತರ ನಿರಂತರ ಒಂದು ದಾಸೋಹಕ್ಕೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕೆ ಅವರು ತಾವು ಇಹಲೋಕ ತ್ಯಜಿಸುವ ಮೊದಲು ಅವರು ತೀರ್ಮಾನ ಮಾಡಿದ್ರು, ಈ ಮುಂದಿನ ಏನು ಉರ್ಲಿಂಗ ಪೆದ್ದಿ ಮಠದ ಸಂಪೂರ್ಣ ಜವಾಬ್ದಾರಿ, ಇದರ ರಥ ಎಳಿತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಜ್ಞಾನವನ್ನು ಉಳ್ಳಂತ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಅನ್ನೋಂಥ ಮಾತನ್ನು ಹೇಳಿ. ಇವತ್ತು ಬಹಳಷ್ಟು ತಂದೆ ಹೋದಾಗ ಮಕ್ಕಳ ಮೇಲೆ ಟೋಪಿ ಇಡ್ತಾರೆ, ಮಗ ಹೋದಾಗ ಮೊಮ್ಮಗನ ಮೇಲೆ ಇಡ್ತಾರೆ. ಆ ರೀತಿ ನಾವು ನೋಡಿದ್ವಿ. ಇದೊಂದು ಸನ್ಯಾಸದ ಸ್ಥಾನ. ಅದಕ್ಕೆ ಇಲ್ಲಿ ಅವರಿಗೆ ಭಕ್ತರು ನೀವೇ, ತಂದೆನೂ ನೀವೇ, ತಾಯಿನೂ ನೀವೇ, ಮಕ್ಕಳು ಕೂಡ ನೀವೇ. ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಅವರ ಹುಟ್ಟಿನ ಎಲ್ಲ ಸಂಬಂಧಗಳನ್ನು ಕಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರಿಗೆ ಹುಟ್ಟಿನಿಂದ ಜನ್ಮದಾತರಾದಂಥ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಇಲ್ಲಿ ಉರ್ಲಿಂಗ ಪೆದ್ದಿ ಮಠಕ್ಕೆ ಬಂದಿದ್ದಾರಲ್ಲ, ಅವರ ತಂದೆ ತಾಯಿ ಮಕ್ಕಳು ಭಕ್ತರ ಸ್ಥಾನದಲ್ಲಿ ನಿಲ್ಬೇಕಾಗಿದ್ದು ನಾವು ನಿಲ್ಲಿಕ್ಕೆ ಸಿದ್ಧರಿದೀವ. ಒಂದ್ಸರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವ್ರಿಗೆ ಹೇಳಬೇಕಾಗಿದೆ, ನೀವು ನಿಮಗೆ ಒಬ್ಬ ತಂದೆ ಒಬ್ಬ ತಾಯಿಯನ್ನ ಬಿಟ್ಟು ಬಂದಿರಬಹುದು,
ಲಕ್ಷಾಂತರ ಜನ ತಂದೆ ತಾಯಿ ಭಕ್ತರು ನಿಮ್ಮೊಂದಿಗಿದ್ದೇವೆ, ನೀವು ಮುನ್ನುಗ್ರಿ ಅಂತಕ್ಕಂಥ ಮಾತು. ಸ್ವಾಮೀಜಿಯವರೇ ಬಸವ ತತ್ವವನ್ನ ಮೈಗೂಡಿಸಿಕೊಂಡು ಉರ್ಲಿಂಗ ಪೆದ್ದಿ ಮಠದ ಕೀರ್ತಿಯನ್ನ ನಾಡಿನಾದ್ಯಂತ ನೀವೇನು ಪಸರಿಸಬೇಕಾಗಿದೆ, ಅದರ ಒಂದು ನೇತೃತ್ವವನ್ನು ನೀವು ತಗೊಂಡಿದ್ದೀರಿ. ಅದಕ್ಕೆ ನಾವೆಲ್ಲರೂ ಕೂಡ ಕೋಟಿ ಕೋಟಿ ಭಕ್ತರು, ಲಕ್ಷಾಂತರ ಭಕ್ತರು, ಅದರಲ್ಲಿ ನಾನು ಒಬ್ಬನಾಗಿ ಇಲ್ಲಿರುವಂತಹ ಎಲ್ಲರೂ ಕೂಡ ತನು ಮನ ಧನದಿಂದ ನಿಮ್ಮೊಂದಿಗೆ ಸದಾ ಕಾಲ ನಾವು ನಿಮ್ಮೊಂದಿಗೆ ಇರ್ತೇವೆ. ಈ ಮಠವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು. ನೋಡಿ, ಈ ಮಠ ಅಂತ ಹೇಳಿದ್ರೆ ಕೇವಲ ಪೂಜೆಗೆ ಸೀಮಿತವಾದ ಮಠ ಅಲ್ಲ. ತ್ರಿವಿಧ ದಾಸೋಹಗಳು, ಜ್ಞಾನ ದಾಸೋಹ, ಭಕ್ತಿ ದಾಸೋಹ, ಪ್ರಸಾದ ದಾಸೋಹ, ಈ ಮೂರೂ ದಾಸೋಹಗಳನ್ನ ಮೈಗೂಡಿಸಿಕೊಂಡು ಬಂದಂತ ಮಠ ಇದು. ಮತ್ತು ಅವರು ತ್ರಿಕಾಲ ಪೂಜೆಯನ್ನು ಮಾಡ್ತಕ್ಕಂಥವ್ರು. 3 ಕಾಲ ಹಿಂದಿನ ಸ್ವಾಮೀಜಿಗಳು ಹೇಳ್ತಿದ್ರು. ಬಹಳಷ್ಟು ಜನ ಯಾವತ್ತು ಅವ್ರ ಪೂಜೆ ನಡೀತಾ ಇರ್ಬೇಕಾದ್ರೆ ನಮಗೆ ಭಯ ಆಗ್ತಿತ್ತು, ಒಳಗಡೆ ಹೋಗ್ತಿರ್ಲಿಲ್ಲ, ಹತ್ತಿರಕ್ಕೂ ಕೂಡ ನಮಗೆ ಹೋಗಕ್ಕೆ ಭಯ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಅವರು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಂಥವ್ರು. ಅವರೇ ಶಿವನಾಗಿ, ಶಿವನೇ ಅವರಾಗಿ ಆ ಪೂಜೆಯಲ್ಲಿ ತಲ್ಲೀನರಾದಂಥವ್ರು. ಅದಕ್ಕೆ ನಿಮ್ಮ ಹಿಂದಿನ 4 ಜನ ಪೂರ್ವಜರು, ಅದರ ಜೊತೆಗೆ ಲಕ್ಷಾಂತರ ಗಣಗಳು, ಬಸವ ಪ್ರಮಂತರು, ಅವರು ಹಾಕಿಕೊಟ್ಟಿರುವಂತಹ ಎಲ್ಲ ಮಾರ್ಗಗಳು, ಅದಕ್ಕೆ ನೀವು ನೇತೃತ್ವವನ್ನು ತಗೊಂಡು ಮುನ್ನುಗ್ಗಿ ನಿಮ್ಮೊಂದಿಗೆ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜರ ಪಾದಗಳಿಗೆ ನನ್ನ ತೊದಲು ನುಡಿಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜ್ಞಾನ ಪ್ರಕಾಶ್ ಸ್ವಾಮೀಜಿ ಆಪ್ ಆಗೆ ಬಡ ಹಮ್ ತುಮಾರೆ ಸಾಥ್ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ